ರಾಷ್ಟ್ರಪತಿಗಳು ಬಂದಿದ್ದಾರೆ. ಯಾಕಂದರೆ ನಮಗೆ ಗೊತ್ತಿದೆ ಏನು ಅಂದರೆ ಆಗಸ್ಟ್ 15ನೇ ತಾರೀಕು ಪ್ರಧಾನಮಂತ್ರಿ ಭಾಷಣ ಮಾಡ್ತಾರೆ ಕೆಂಪುಕೋಟೆಯಿಂದ. ಈ ಸಂದರ್ಭದಲ್ಲಿ ನಿನ್ನೆ ರಾಷ್ಟ್ರಪತಿಗಳು ಮಾತಾಡಿದ್ದಾರೆ ದೇಶವನ್ನು ಉದ್ದೇಶಿಸಿ. ಹೀಗಾಗಿ ಏನು ಅಂತಂದರೆ ಈ ಪ್ರತಿ ಬಾರಿ ನಾವು ಬೇರೆ ಬೇರೆ ದೇಶದ ಗಣ್ಯರನ್ನು ಕರೆಸ್ತೀವಿ, ದೇಶದ ಅಧ್ಯಕ್ಷರನ್ನು ಕರೆಸ್ತೀವಿ. ಎಲ್ಲ ದೊಡ್ಡ ದೊಡ್ಡ ನಾಯಕರುಗಳು ಕೂಡ ಬಂದು ಹೋಗಿದ್ದಾರೆ, ಇದಕ್ಕೆ ಸಾಕ್ಷಿಯಾಗಿದ್ದಾರೆ. ಈ ಬಾರಿ ಬರ್ತಿರುವಂಥವರು ಇಂಡೋನೇಷ್ಯಾದ ಅಧ್ಯಕ್ಷರು. ನಾನು ಹೇಳ್ತಾ ಇದ್ದೆ, ಇಂಡೋನೇಷ್ಯಾ ಮತ್ತು ಭಾರತಕ್ಕೆ ಒಂದು ಅವಿನಾಭಾವ ಸಂಬಂಧ ಇದೆ, ಒಂದು ಸಾಂಸ್ಕೃತಿಕ ಕೊಂಡಿ ಇದೆ, ಸಾಮಾನ್ಯ ಸಂಗತಿ ಅಲ್ಲ. ನಾನು ಸುಕರ್ಣ ಅವರ ಎಕ್ಸಾಂಪಲ್ ಹೇಳ್ತಾ ಇದ್ದೆ. ಯಾರು ಕೇಳ್ತಾರೆ ಅವ್ರಿಗೆ, ಏನು ನಿಮ್ಮ ಹೆಸರು ಒಂಥರ ವಿಚಿತ್ರವಾಗಿದೆಯಲ್ಲ ಅಂತ. ಸುಕರ್ಣ ಹೇಳ್ತಾರೆ, ಇಲ್ಲ ನಮ್ಮ ತಂದೆಗೆ ಮಹಾಭಾರತ ಅಂದರೆ ಬಹಳ ಇಷ್ಟ, ಮಹಾಭಾರತದಲ್ಲಿ ಕರ್ಣನ ಪಾತ್ರ ನಮ್ಮ ತಂದೆಗೆ ಬಹಳ ಅತ್ಯಂತ ತುಂಬ ಇಷ್ಟ. ಆದರೆ ಕರ್ಣ ಎಷ್ಟೇ ಒಳ್ಳೆಯವನಾದರೂ ಅವ್ನು ಕೆಟ್ಟವನು, ಯಾಕಂದರೆ ಕೆಟ್ಟವ್ರ ಸಂಘ ಮಾಡಿದ್ದ. ನನ್ನ ಮಗ ಕರ್ಣನಿಗಿಂತ ಒಳ್ಳೆಯವನಾಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ನನಗೆ ಸುಕರ್ಣ ಅಂತ ಹೆಸರಿಟ್ಟಿದ್ದಾರೆ ಅಂತ. ಆತನ ಪತ್ನಿಯ ಹೆಸರು ರತ್ನಸಾರಿಕಾ. ನೋಡಿ ಹೆಂಗಿದೆ ಅಂತ. ಸುಕರ್ಣು ಅಧ್ಯಕ್ಷರಾಗಿದ್ದರು. ಅಂದರೆ ಇಂಡೋನೇಷ್ಯಾ ಅಲ್ಲಿಂದ ಇಲ್ಲಿ ತನಕ ನಾವು ನಾಯಕರನ್ನ ಕರೆಸ್ತಾ ಇದ್ದೀವಿ. ಮೊದಲ ಗಣರಾಜ್ಯೋತ್ಸವಕ್ಕೆ ಬಂದಿರುವಂಥವರು ಕೂಡ ಇಂಡೋನೇಷ್ಯಾ ಅಧ್ಯಕ್ಷರೇ. 75ನೇ ವರ್ಷಕ್ಕೆ ಬರ್ತಿರುವಂಥವರು ಕೂಡ ಇಂಡೋನೇಷ್ಯಾದ ಅಧ್ಯಕ್ಷರೇ. ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ. ಇವತ್ತು ನಮ್ಮ ದೇಶದ ಪ್ರಮುಖ ಅತಿಥಿ ಇಂಡೋನೇಷ್ಯಾದ ಅಧ್ಯಕ್ಷರು. ನಾನು ಹೇಳ್ತಾ ಇದ್ದೆ, ಸುಕರ್ಣ ಅವರ ಪತ್ನಿ ಹೆಸರು ರತ್ನಸಾರಿಕಾ. ನೋಡಿ, ಅವರ ಮಗಳೊಬ್ಬರಿದ್ರು, ಆಕೆ ಹೆಸರು ಮೇಘಾವತಿ ಸುಕರ್ಣ ಪುತ್ರಿ. ಆಕೆನೂ ಕೂಡ ಅಧ್ಯಕ್ಷೆ ಆಗಿದ್ರು. ಸೊ ಈ ರೀತಿ ಒಂದು ಪರಂಪರೆ ಬೆಳೆದು ಬಂದಿರೋದು ಇದೆಯಲ್ಲ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದು 76ನೇ ಗಣರಾಜ್ಯೋತ್ಸವ ಸಂಭ್ರಮದ ನೇರ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. And here, let's take a moment to honor the President's bodyguards, one of the most prestigious regiments of the Indian Armed Forces. This elite cavalry unit, steeped in history and tradition, stands as a symbol of honor and pride. ಎಸ್, ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ದ್ರೌಪದಿ ಮುರ್ಮು ಧ್ವಜಾರೋಹಣವನ್ನು ನೆರವೇರಿಸ್ತಾರೆ. ಈ ಬಾರಿಯ ನಮ್ಮ ವಿಶೇಷ ಅತಿಥಿ ಇಂಡೋನೇಷ್ಯಾದ ಅಧ್ಯಕ್ಷರು. ಈ ಬಾರಿ 10,000 ಅತಿಥಿಗಳಿಗೆ ಆಹ್ವಾನ ಕೊಟ್ಟಿರೋದು ಸಾಮಾನ್ಯ ಸಂಗತಿನ. 10,000 ಮಂದಿ ಇಡೀ ದೆಹಲಿನಲ್ಲಿ ಒಂದು ಲೆಕ್ಕದಲ್ಲಿ ಸರ್ಪಗಾವಲನ್ನು ಹಾಕಿಬಿಟ್ಟಿರ್ತಾರೆ. ಹದ್ದಿನ ಕಣ್ಗಾವಲು. ಎಸ್, ಜೊತೆಗೆ ಈ ಅತಿಥಿಗಳ ಜೊತೆಗೆ ಜನಭಾಗಿದಾರಿ ಏನಿದೆ ಅದು ಕೂಡ ಇದರ ಒಂದು ಸೊಗಡು. ಯಾಕಂದ್ರೆ ನಮ್ಮ ಗಣರಾಜ್ಯೋತ್ಸವ ನಮ್ಮ ದೇಶದ ಒಂದು ಹೆಮ್ಮೆ. ಆ ಸಂದರ್ಭದಲ್ಲಿ ಆ ಒಂದು ಸುಂದರ ದೃಶ್ಯಗಳನ್ನ, ನಮ್ಮ ದೇಶದ ಶಕ್ತಿಯನ್ನ, ಅದೆಲ್ಲವನ್ನ ಕಣ್ತುಂಬಿಕೊಳ್ಳುವಂಥದ್ದು. ಜೊತೆಗೆ ಹೇಗಿದ್ದ ದೇಶ ಹೇಗಾಗಿದೆ ಅನ್ನೋದ್ರ ಬಗ್ಗೆ ಒಂದು ಆ ಖುಷಿ, ಹೆಮ್ಮೆ, ಗೌರವ ಇದೆಲ್ಲವನ್ನ ಕೂಡ ಅರ್ಪಿಸೋದಕ್ಕೆ ಒಂದು ವೇದಿಕೆ. ನೀವು ಹೇಳಿದಂಥ ಮಾತಿದೆಯಲ್ಲ, ನಾವು ಚೀನಾದ ವಿರುದ್ಧ ಯುದ್ಧ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಗುಂಡು ನಿರೋಧಕ ಜಾಕೆಟ್ಗಳಿರಲಿಲ್ಲ, ಅಂಥ ಸ್ಥಿತಿ ಇತ್ತು. ಹಾಕೊಳ್ಳೋಕೆ ಶೂ ಇರಲಿಲ್ಲ. ನಮ್ದು ಅವ್ರದ್ದು AK-47 ಉಪಯೋಗಿಸಿದ್ರೆ ನಾವು 303 ಆ ರೈಫಲನ್ನು ಹಿಂಗೆ ಹೊಡೆದು ಅದನ್ನು ಹೆಗಲಿಟ್ಕೊಂಡು ಹೊಡೆಯೋಷ್ಟೊತ್ತಿಗೆ 10 ಗುಂಡುಗಳು ಹೊಕ್ಬಿಟ್ರು. ಅಂಥ ಸ್ಥಿತಿ. ಅಲ್ಲಿಂದ ಭಾರತ ಇವತ್ತು ಶಸ್ತ್ರಾಸ್ತ್ರಗಳನ್ನು ಬೇರೆ ಬೇರೆ ದೇಶಕ್ಕೆ ಕೊಡುವಷ್ಟರ ಮಟ್ಟಿಗೆ ಬೆಳೆದಿರೋದಿದೆಯಲ್ಲ, ಸಾಮಾನ್ಯ ಸಂಗತಿ ಅಲ್ಲ ಅದು. ನಾವು ಆತ್ಮನಿರ್ಭರರಾಗಿದ್ದೀವಿ, ಜೊತೆಗೆ ಬೇರೆಯವರಿಗೂ ಕೂಡ ಕೊಡೋ ಮಟ್ಟಿಗೆ ನಮ್ಮ ಪ್ರಗತಿ ಆ ಹಂತಕ್ಕೆ ಸಾಗಿದೆ ಅಂತಂದ್ರೆ ದೇಶ ಎಷ್ಟು ಮುಂದುವರೆದಿದೆ. ಅಲ್ಲ, ಬೇರೆಯವರು ನಮ್ಮ ನೋಡಿ ಸ್ವಲ್ಪ ಅವ್ರ ಆತ್ಮ ಅಲುಗಾಡಬೇಕು, ಅಷ್ಟರ ಮಟ್ಟಿಗೆ ಭಾರತ ಬೆಳೆದಿರೋದು. ಜೊತೆಗೆ ಭಾರತದಲ್ಲಿ ಒಂದು ಗುಣ ಇದೆ ಪ್ರತಿಮಾ, ಏನು ಅಂದರೆ ನಾವು ಈಗ ICBMಗಳನ್ನು ಮಾಡಿದ್ದೀವಿ, ಎಂತೆಂಥ ಅದ್ಭುತವಾದಂಥ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಈ ಖಂಡಾಂತರ ಕ್ಷಿಪಣಿಗಳು ಎಲ್ಲಿತ್ತು ನಮ್ಮಲ್ಲಿ ಒಂದು ವ್ಯವಸ್ಥೆ, ಕ್ರಯೋಜನಿಕ್ ತಂತ್ರಜ್ಞಾನ. ರಷ್ಯಾ ಕೊಡ್ತೀನಿ ಅಂತಂದು ಅಮೆರಿಕದ ಒತ್ತಡದಿಂದ ಕೊಡಲ್ಲ ಅಂದ್ಬಿಡ್ತು. ಪರವಾಗಿಲ್ಲ ಬಿಡಿ, ನಾವೇ ಮಾಡ್ತೀವಿ ಅಂತ. ನನಗೆ ಇನ್ನೂ ಅವಾಗ UR ರಾವ್ ಹೇಳಿದಂಥ ಮಾತುಗಳು ಇನ್ನೂ ಕಣ್ಣೆದುರುಗಡೆ ಇದೆ. ಪರವಾಗಿಲ್ಲ, 5 ವರ್ಷದಲ್ಲಿ ನಾವು ಮಾಡ್ತೀವಿ ಅಂತ. 3.5 ವರ್ಷದಲ್ಲಿ ನಾವು ಮಾಡಿದ್ದಿದೆಯಲ್ಲ ಕ್ರಯೋಜನಿಕ್ ಇಂಜಿನ್. ಸಾಮಾನ್ಯ ಸಂಗತಿ ಆಗಿತ್ತು ಅದು. ನಿಜ. ಅಂದರೆ ಒಂದು ಸಂಗತಿ ಗೊತ್ತಾಗ್ಬಿಡ್ತು, ಭಾರತವನ್ನು ನೀವೆಷ್ಟು ಹಿಮ್ಮೆಟ್ಟಿಸ್ತೀರಿ,
ಎಷ್ಟು ನೀವು ಕಡೆಗಣಿಸ್ತೀರಿ ಅಷ್ಟು ಭಾರತ ಎದ್ದು ನಿಲ್ಲುತ್ತೆ ಅಂತ. ಎಸ್, ಜೊತೆಗೆ ಲಘು ವಿಮಾನಗಳು ತೇಜಸ್ ನಾವು ಮಾಡ್ತಾ ಇದೀವಿ, ಅದ್ಭುತವಾದಂತಹ ಸಾಧನೆ. ಬೇರೆ ಬೇರೆ ರಾಷ್ಟ್ರಗಳಿಗೆ ಕೊಡ್ತಾ ಇದೀವಿ. ನಿಜ. ನಾವು ನೋಡಿ ಈಗ ಈ ಪಿನಾಕ ಕೊಡ್ತಾ ಇದೀವಪ್ಪ ಬೇರೆ ಬೇರೆ ರಾಷ್ಟ್ರಗಳಿಗೆ. ಸಾಮಾನ್ಯ ಸಂಗತಿನ ಅದು? ರಾಕೆಟ್ಗಳು ಎಂತ ಅದ್ಭುತ ನೋಡಿ. ಪಿನಾಕ ಅಂತಂದ್ರೆ ಅದು ಶಿವನ ಆಯುಧ. ಹೆಸರಿಟ್ಟರ ರೀತಿ ನೋಡಿ ಹೆಂಗಿದೆ ಅಂತ. ಸೊ ಇದು ಸಾಮಾನ್ಯ ಸಂಗತಿ ಅಲ್ಲ. ಇವತ್ತೇನು ಅಂತಂದ್ರೆ ನಾವು ಜಗತ್ತಲ್ಲಿ ಯಾವುದೇ ರಾಷ್ಟ್ರಕ್ಕೆ ನಾವು ಅಷ್ಟು ಸುಲಭವಾಗಿ ನಾವು ನಮ್ಮನ್ನು ಹೆದರ್ಸಂಗಿಲ್ಲ. ಆ ಮಟ್ಟಕ್ಕೆ ಭಾರತ ಎದ್ದು ನಿಂತಿರುವಂಥದ್ದು. ಕೆಲವೇ ಕ್ಷಣಗಳಲ್ಲಿ ರಾಷ್ಟ್ರಪತಿಗಳಿಂದ ಧ್ವಜಾರೋಹಣ. ಈಗ ನೋಡಿ ಬಂದಂಥ ಅತಿಥಿಯನ್ನ ಸಾರೋಟ್ನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ದೃಶ್ಯಗಳು ನೋಡ್ಲಿಕ್ಕೆ ಒಂದು ಅದ್ಭುತ. ರಾಜಪಥ ಅಂತ ಕರೆಸ್ಕೊಳ್ತಿತ್ತು, ಆದ್ರೆ ಈಗ ಕರ್ತವ್ಯ ಪಥ. ಹೆಸರಿನ ಬದಲಾವಣೆಯಲ್ಲೇ ದೇಶ ಎಷ್ಟು ಕರ್ತವ್ಯ ನಿರತ ಆಗಿದೆ ಅನ್ನೋದು ಕೂಡ ತೋರಿಸುತ್ತೆ. ಯಾಕಂದ್ರೆ ರಾಜರ ಆಡಳಿತದಿಂದ ಹಿಡಿದು ವಸಾಹತುಗಳ ಸುಳಿಯಲ್ಲಿ ಸಿಲುಕಿದಂತಹ ದೇಶ ಈಗ ಒಂದು ಅದ್ಭುತವಾದಂತಹ ಪ್ರಗತಿಶೀಲ ರಾಷ್ಟ್ರವಾಗಿ ಬೆಳೀತಾ ಇದೆ ಅಂತಂದ್ರೆ ಅದಕ್ಕೆ ಪ್ರತಿಯೊಬ್ಬ ಭಾರತೀಯನ ಕೊಡುಗೆ ಇದೆ. ಹಾಗಾಗಿ ಈ ದಿನವನ್ನ ಸಂಭ್ರಮಿಸ್ತಾ ಇದ್ದೀವಿ. ಇನ್ನೇನು ಕೆಲವೇ ಹೊತ್ತು ಧ್ವಜಾರೋಹಣ ಕೂಡ ನೆರವೇರುತ್ತೆ. ರಾಷ್ಟ್ರಪತಿಗಳು ಕೂಡ ಆಗಮಿಸಿದ್ದಾರೆ.